ಬೆಂಗಳೂರಿನ ಹೆಗ್ನಳ್ಳಿ ಕ್ರಾಸ್ನಲ್ಲಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಮತ್ತು ಅಮರಶಿಲ್ಪಿ ಜಕಣಾಚಾರ್ಯರವರ ಸಂಸ್ಮರಣ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವು 4/1/2026 ಭಾನುವಾರ ಇಂದು ನಡೆಯಿತು. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಮತ್ತು ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣ ದಿನಾಚರಣೆಯ ಈ ಅರ್ಥಪೂರ್ಣ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಶ್ರೀ ನೀಲಕಂಠ ಮಹಾಸ್ವಾಮೀಜಿಗಳಿಗೆ, ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ಈಗ ತಾನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಸಮಾಜದ ಬಗ್ಗೆ ತಮ್ಮ ಕಾಳಜಿಯನ್ನು ತೋರಿಸಿ ಹೋದಂಥ ಆತ್ಮೀಯ ಮಿತ್ರ ಎಸ್ ಮುನಿರಾಜ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಈಗ 2-3 ನಿಮಿಷದಲ್ಲಿ ಸೋಮಶೇಖರ್ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಬಂದ ಮೇಲೆ ಅವ್ರು ಮಾತಾಡಿಸಿ ಅಂತ ಅಂದ್ಕೊಂಡೆ. ಆದರೆ ಅವರು ಉಲ್ಟಾ ಏನಂತ ಹೇಳಿದ್ರೆ, ನಾವು ಏನು ಹೇಳ್ತೀವೋ ಅದನ್ನು ಅವರು ಆಮೇಲೆ ಮಾತಾಡ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಬಾಯಿಸಿ, ಈ ಭಾಗದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ಭಾಗ್ಯಮ್ಮ ಕೃಷ್ಣಯ್ಯನವರೇ, ರಾಜೇಶ್ ಅವರೇ, ಲೋಕೇಶ್ ಗೌಡ್ರೆ, ಸಪ್ತಗಿರಿ ಆನಂದ್ರವರೇ, ಡಾಕ್ಟರ್ ನಾಗೇಶ್ರವರೇ, KR ರಾಜಣ್ಣ ಅವರೇ, ಶ್ರೀ ದಿವಾಕರ್ ಅವರೇ, BG ಈಶ್ವರ್ ಅವರೇ, ಸಪ್ತಗಿರಿ ಮಂಜು ಅವರೇ, ಭಾನು ರಂಗಸ್ವಾಮಿ ಅವರೇ, KN ಶ್ರೀಧರ್ ಅವರೇ, ಲಕ್ಷ್ಮಣಪ್ಪನವರೇ, ಅವರ ಜೊತೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪದಾಧಿಕಾರಿಗಳಾಗಿ ಇವರೆಲ್ಲ ಮಾರ್ಗದರ್ಶನ ನೀಡಿದಂಥ CN ಗಂಗಾಧರಾಚಾರ್ಯ, ಮದ್ದೂರು ಬಸವಾಚಾರ್ಯ, ಲೋಕನಾಥಾಚಾರ್ಯ, ಕೃಷ್ಣಾಚಾರ್ಯ, ಸುಂದರ್ ಅವರೇ, ಮಂಜುನಾಥ್ ಅವರೇ, ಶ್ರೀಧರ್ ಅವರೇ, ನಾಗರಾಜಾಚಾರ್ಯ ಚಿಕ್ಕಬಣ್ಣ ಅವರ ಮುಖಂಡರೇ, CS ಮುರಳಿ ಅವರೇ, ಮತ್ತು ನಮ್ಮ ಭಾಳ ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ ಭಾಳ ಜನ ಕಷ್ಟಪಟ್ಟಿದ್ದಾರೆ. ಈಗ ನೀವೇನು ನೋಡ್ತೀರಾ, ಇದನ್ನು ಮಾಡಬೇಕಾದ್ರೆ 1-2 ತಿಂಗಳಿಂದ ರಾತ್ರಿ ಹಗಲು ಅಂದಿರ ನೀವು ಸಮಾಜಕ್ಕೆ ಸ್ಪಂದಿಸ್ತಾ ಇದ್ರೂ ಕೂಡ ನಿಮ್ಮ ಮನೆಗೆ ಬಂದು ಆಹ್ವಾನ ಪತ್ರಿಕೆ ಕೊಟ್ಟು ಹಿಂಗೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಈ ಸಮಾಜಕ್ಕೊಂದಷ್ಟು ಶಕ್ತಿ ಬರಲಿ, ನೀವೆಲ್ಲ ಮನೇಲಿ ಕೂತು ಏನು ಮಾಡ್ತೀರಾ, ಸಮಾಜದ ಸ್ಥಿತಿಗತಿಗಳು ಏನು ಅನ್ನೋದನ್ನು ತಿಳ್ಕೊಡ್ರಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸಂಘಟನೆಗೆ ರೂವಾರಿಗಳಾಗಿರ್ತಕ್ಕಂಥ SC ಜಗದೀಶ್ ಅವರೇ, ಮಂಜುನಾಥ್ ಅವರೇ, ಮಂಜುನಾಥ್ MK ಅವರೇ, G ರಾಜು ಅವರೇ, ನಾಗರಾಜ್ ಅವರೇ, ಅಶೋಕ್ ಕಾಳಾಚಾರ್ಯ ಅವರೇ, ನಾಗೇಶ್ ಅವರೇ, ಜಗದೀಶ್ ಅವರೇ, ಭಾಳ ಉದ್ದ ಇದೆ, ಆದರೆ ಕೇಳಬೇಕು ನೀವು ಅವ್ರ ಹೆಸರನ್ನೆಲ್ಲ. ರಾಜಶೇಖರ್ ಅವರೇ, ನರಸಿಂಹಾಚಾರ್ಯ, ಹರಿರಾಜ್ ಶೇಖರ್ ಅವರೇ, ಮಂಜುನಾಥ್ ಅವರೇ, ಶೇಖರು, ಕುಮಾರಾಚಾರ್, ಕೃಷ್ಣಂರಾಜು, ಮುತ್ತುರಾಜು, ಪ್ರಮೋದು, ಶಂಕರ್ರು, ಪ್ರಕಾಶು, ಸುರೇಶು, ಶಿವು, ಲಕ್ಷ್ಮಣ್, ರುದ್ರೇಶ್, ಶೇಖರ್, ಉಮೇಶ್, ಹೇಮಂತ್ ಕುಮಾರ್, ವಿಶ್ವನಾಥ್, ಶ್ರೀಧರ್, ಕಾಂತರಾಜು, ಬಸವರಾಜು, ರಮೇಶ್ ಅವರು, ಚಿನ್ಸ್ವಾಮಿ ಅವರು, ವರ್ಣ ಅವರು, ಪುಟ್ಟರಾಜು ಅವರು, ಸ್ವಾಮಿ, ಪರಮೇಶ, ಗುರುಮೂರ್ತಿ, ಕಿರಣ್ ಕುಮಾರ್, ನಳಿನಮೂರ್ತಿ, ಉದಯಮೂರ್ತಿ, ಚಂದ್ರಶೇಖರ್, ಹರೀಶ್, ಪುರುಷೋತ್ತಮ, ಕುಮಾರ, ಶ್ಯಾಮಾಚಾರ್, SNH, ಸ್ವಾಮಿ BH ಕುಮಾರ್. ಮತ್ತು ಇವರೆಲ್ಲ ಭಾಳ ಚೆನ್ನಾಗಿ ಫೋಟೋಗಳು ಹಾಕ್ಕೊಂಡಿದ್ದಾರೆ. ಹೆಸರು ಗೊತ್ತಿಲ್ಲದೆ ಇರ್ಬೋದು, ಯಾರು ತಪ್ಪು ತಿಳ್ಕೊಬಾರ್ದು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಏನು ಯಶಸ್ವಿಗೆ ಕಾರಣೀಕರ್ತರಾದಂಥ ಹೆಗ್ನಳ್ಳಿ ಕ್ರಾಸಿನ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಸಮಾಜದ ಸಜ್ಜನ ಬಂಧುಗಳೇ, ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಸ್ನೇಹಿತರೇ, ಪತ್ರಿಕಾ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಪೊಲೀಸ್ ಇಲಾಖೆಯವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇನೆ. ಈಗ ನೀವು ಹೇಳಿ, ಸೋಮಶೇಖರ್ ಅವರು ಬಂದರು,
ಅವ್ರನ್ನ ಕರೆದು ಸನ್ಮಾನ ಮಾಡಿ ಅವರಿಂದ ಮಾತಾಡಿಸಿ ಮಾತಾಡ್ಲಾ ಇಲ್ಲ ಮಾತಾಡಿ ಅವ್ರನ್ನ ಮಾಡೋದಾ? ಇಲ್ಲ ಅವ್ರು ಬಂದ್ಬಿಟ್ರು ಅಂದ್ರೆ ಮತ್ತೆ ಮತ್ತೆ ಎಲ್ಲ ಹೆಸರು ಹೇಳೋದಿಲ್ಲ ನಾನು, ಡೋಂಟ್ ವರಿ, ಮತ್ತೆ ಶುರು ಮಾಡೋದಿಲ್ಲ. ಬನ್ನಿ ಅಣ್ಣ ಬನ್ನಿ. ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮಾಜಿ ಸಚಿವರು ಹಾಗೂ ಹಾಲಿ ಸಚಿವರು ಓಂ ಪರಬ್ರಹ್ಮಾವರಂ ಜ್ಯೋತಿ ನಿರಾಳಂಬಾ ನಿರಾಮಯಂ ನಿರ್ಗುಣಾಂಚ ನಿರಾಕಾರಂ ನಮೋ ನಮಃ. ಅಮರಶಿಲ್ಪಿ ಜಕ್ಕಣ್ಣಾಚಾರಿಗೆ, ಅಮರಶಿಲ್ಪಿ ಜಕ್ಕಣ್ಣಾಚಾರಿಗೆ, ಅಮರಶಿಲ್ಪಿ ಜಕ್ಕಣ್ಣಾಚಾರಿಗೆ ಜೈ ವಿಶ್ವಕರ್ಮ. ತಾವೆಲ್ಲರೂ ದಯಮಾಡಿ ಹಾಸನಲ್ಲಿ ಕೂತ್ಕೋಬೇಕು. ದಯಮಾಡಿ ಅಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರು ಎಲ್ಲರನ್ನೂ ಕುಣಿಸಿ ದಯವಿಟ್ಟು ಅಲ್ಲಿ ಸೇರ್ಕೊಡಿ, ಕುಣಿಸಿ ದಯವಿಟ್ಟು. ಇಲ್ಲ ಅದರಲ್ಲೂ ವಿಶೇಷವಾಗಿ ಹಳ್ಳಿನಲ್ಲಂತೂ ಆಚಾರ್ಯ ಬಾರ್ಲಾಳಿ ಅಂತ ಅಂತಾನೆ ಕರೀತಾ ಇದ್ರು. ಬೆಂಗಳೂರಿನಲ್ಲಂತೂ ಗೊತ್ತೇ ಇಲ್ಲ ಕೆಲವರಿಗೆ ಈ ಆಚಾರ್ಯ ಅನ್ನೋದು ಯಾವ ಜಾತಿ ಕೆಳಗಡೆ ಬರ್ತದೆ ಅಂತಲೂ ಗೊತ್ತಿಲ್ಲ. ತೀರಾ ಮಾತಾಡಿದ್ರೆ ಅವ್ನು ಕಬ್ಬಿಣ ಕೆಲಸ ಮಾಡ್ತಾನಲ್ಲ ಅವನ ಆಚಾರ್ಯನ ಕರ್ಕೊಂಬರೋ ಅನ್ನೋರು, ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಲ್ಲ ಅವನ್ನ ಕರ್ಕೊಂಬರೋ ಅನ್ನೋರು. ಶಿಲ್ಪಿಗಳು ಯಾವ ಜಾತಿ ಕೆಳಗಡೆ ಬರ್ತಾರೆ ಅಂತ ಗೊತ್ತಿಲ್ಲ. ಅಸಲಿಗೆ ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೆ ಬಿಟ್ಟರೆ, ಬ್ರಾಹ್ಮಣ ಸಮಾಜದಲ್ಲಿದ್ದಂಥ ಕೆಲವರಿಗೆ ಬಿಟ್ಟರೆ ಈ ವಿಶ್ವಕರ್ಮ ಅನ್ನೋ ಪದನೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರಿದು ಹೊಸ ವಿಶ್ವಕರ್ಮ ಅನ್ನೋಂಥ ಸ್ಥಿತಿನಲ್ಲಿ 25 ವರ್ಷದ ಹಿಂದೆ ಸಮಾಜ ಇತ್ತು. ಆಗ ನಾವೆಲ್ಲ ಸಮಾಜ ಕಟ್ಟಬೇಕು ಅನ್ನೋಂಥ ಸಂದರ್ಭ ಬಂದಾಗ ನಾನು ಅವಾಗ ಸಿಗ್ತಾನೆ ಇರಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಸ್ವಾಮೀಜಿಗಳು ಬಂದರು, ಮನೆಗೆ ಬಂದರು. ನಾನು ಅವಾಗ ಜಾತಿಯನ್ನು ಮೀರಿ ಎಲ್ಲರ ಜೊತೆಲಿ ಇದ್ದಂಥವು ನನಗೆ ಇವತ್ತಿಗೂ ಜಾತಿ ಇಲ್ಲ ನನಗೆ. ಆದರೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ನಿಮ್ಮ ಜೊತೆಲಿ ಇದ್ದೀನಿ ಅಷ್ಟೇ. ನಾನು ನಮ್ಮ ಸಮಾಜವನ್ನು ಇವತ್ತು ಯಾರಾದರೂ ಕಾಪಾಡಿದ್ದಾರೆ ಅಂದರೆ ಎಲ್ಲ ಸಮಾಜದವ್ರು ಮಾತ್ರ ನಮ್ಮನ್ನು ಕಾಪಾಡಬಹುದು. ನಮ್ಮ ಸಮಾಜದವ್ರು ನಮ್ಮ ಸಮಾಜವನ್ನು ಕಾಪಾಡಲಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಅಂತ ಹೆಸರು ಇಟ್ಟಾಗ ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ಬಿಟ್ರು. ಅಯ್ಯೋ ನಂಜುಂಡವ್ರು ಏನೋ ಹೇಳ್ತಾ ಇದ್ದಾರೆ, ನಾವೆಲ್ಲ ವಿಶ್ವಕರ್ಮರ, ವಿಶ್ವಕರ್ಮ ಅಂದರೆ ಏನು ಅನ್ನೋದು ಶುರುವಾಗೋಗಿತ್ತು. 5 ತಲೆ ಇರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ವಿಶ್ವಕರ್ಮನವರು ನಾವು ಅವರಲ್ಲಿ ನಾವು ಒಬ್ಬರು ಅಂತ ಇದ್ರೆ ವಿನಃ ವಿಶ್ವಕರ್ಮ ಹಿಸ್ಟ್ರಿ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ಈಗ ಇಡೀ ದೇಶ ಈ ಉಪ ಪಂಗಡಗಳ ಹೆಸರುಗಳನ್ನೇ ಬಿಟ್ಟುಬಿಡ್ತಾರೆ. ಈಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಂಘಟನೆಯನ್ನು ನೋಡಿ PM ಪ್ರಧಾನಮಂತ್ರಿ ಯೋಜನೆ ಕೂಡ ಅನೌನ್ಸ್ ಮಾಡಿಬಿಟ್ರು. ಯಾಕಪ್ಪ ಅಂದರೆ ವಿಶ್ವಕರ್ಮ ಅನ್ನೋದು ಒಂದು ಶಕ್ತಿ ಅಂತ. ಈ ವಿಶ್ವಕರ್ಮ ಸಮಾಜದ ಅಡಿನಲ್ಲಿ 5 ಕಸುಬುಗಳನ್ನು ಮಾಡೋ ನಾವೆಲ್ಲರೂ ಕೂಡ ಒಂದು ಅಂತ. ಮನೋಮಯ ತೊಷ್ಟ ಶಿಲ್ಪಿ ವಿಶ್ವಜ್ಞ ಅಂತ ಏನು ಹೇಳ್ತೀವಿ, ಮರಗೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ, ಚಿನ್ನ ಬೆಳ್ಳಿ ಕೆಲಸ ಅಂತ ಈ 5 ಈ ಮನೋಮಯ ತೊಷ್ಟ ಶಿಲ್ಪಿ ವಿಶ್ವಜ್ಞನ ಒಂದು ಸಂತತಿ. ಅದು ನಾವು ಅದು ಮುಂದುವರೆದ ಭಾಗ. ನಾವು ಇದೆಲ್ಲರೂ ಸೇರಿಸ್ಕೊಂಡ್ರೆ ಈ ದೇಶದಲ್ಲಿ ನಾವು 10 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಅದ್ರ ದುರಂತ ಏನಂತ ಹೇಳಿದ್ರೆ ಎಲ್ಲ ದೇವರುಗಳನ್ನು ನಾವು ಒಂದು ಮಾಡ್ಕೊಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಳಮ್ಮನ್ ಮಾಡ್ತೀವಿ, ಮಾರಮ್ಮನ್ ಮಾಡ್ತೀವಿ, ಚೌಡೇಶ್ವರನ್ ಮಾಡ್ತೀವಿ, ಕೆಂಪೇಗೌಡರನ್ನ ಮುಖವಾಡನ್ನು ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ. ವಿಶ್ವಕರ್ಮನ ದೇವಸ್ಥಾನ ನಮ್ಮನ್ನ ಬಿಟ್ಟು ಬೇರೆ ಯಾರು ಹೋಗೋದು ಇಲ್ಲ. ಯಾಕಂದ್ರೆ ವಿಶ್ವಕರ್ಮನ ಬಗ್ಗೆ ಯಾರು ಹೇಳ್ತಾ ಇಲ್ಲ. ವಿಶ್ವಕರ್ಮ ಅಂದ್ರೇನೆ ಒಂದು ಕೆಲಸ ಮಾಡೋ ವರ್ಗ ಅಂತ. ವಿಶ್ವಕರ್ಮನ ಇತಿಹಾಸ ಬೇರೆ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳ್ತಾರೆ ಅಂಬೇಡ್ಕರ್ ಅವರು, ಅದನ್ನು ಪಾಲಿಸಲಿಲ್ಲ ನಾವು. ಅಂಬೇಡ್ಕರ್ ಅವ್ರನ್ನ, ಅಂಬೇಡ್ಕರ್ ಅವರ
ಆ ಸಮುದಾಯನೇ ನಿರ್ಲಕ್ಷ್ಯ ಮಾಡ್ತು ಒಂದು ಕಾಲಘಟ್ಟದಲ್ಲಿ. ಅಂಬೇಡ್ಕರ್ ಮೀಸಲಾತಿ ಅಂದಾಗ ಅಂಬೇಡ್ಕರ್ ಅವ್ರ ಪರ ಇರಲಿಲ್ಲ ಅಲ್ಲಿ. ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ಬಿಟ್ರಲ್ಲಿ. ಯಾಕೆ ಅಂದ್ರೆ ಅದರೊಳಗಡೆ ನಾವು ಸೇರ್ಕೊಳ್ಳೋವರೆಗೂ ಗೊತ್ತಿಲ್ಲ ಅಂತ. ಇವತ್ತು ಅಂಬೇಡ್ಕರ್ ಅವರು ಮಾಡಿಕೊಟ್ಟಂತ ಸಂವಿಧಾನ ಇರ್ತಕ್ಕಂಥ ಅವಕಾಶಗಳು ಇಡೀ ದೇಶದಲ್ಲಿ ಯಾವೆಲ್ಲ ಶೋಷಿತ ಸಮಾಜಗಳಿದೆ, ಶೋಷಿತ ಸಮಾಜಗಳು, ಅವರೆಲ್ಲ ಅಂಬೇಡ್ಕರ್ ಅವರ ಫೋಟೋ ಇಟ್ಕೋತಾರೆ. ಕಾರಣ ಏನಂತ ಹೇಳಿದ್ರೆ, ನೀವು ವೇದಗಳು ಪುರಾಣಗಳ ಬಗ್ಗೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳೋದಕ್ಕಾಗೋದಿಲ್ಲ. ವೇದಗಳಲ್ಲಿ ಪುರಾಣಗಳಲ್ಲಿ ನಮ್ಮನ್ನ ನಾವು ಹೊಗಳಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ಪಡೆಯೋದಕ್ಕಾಗೋದಿಲ್ಲ. ನಾವು ಇಲ್ಲದೆ ಇರುವಂತ ಕಾಲನೇ ಇಲ್ಲ. ತ್ರೇತಾಯುಗದಲ್ಲೂ ನಾವೇ ಇರಬೇಕು, ದ್ವಾಪರ ಯುಗದಲ್ಲೂ ನಾವೇ ಇರಬೇಕು, ಸತ್ಯಯುಗದಲ್ಲೂ ನಾವೇ ಇರಬೇಕು, ಕಲಿಯುಗದಲ್ಲೂ ನಾವೇ ಇರಬೇಕು. ಆದರೆ ಇರಬೇಕು, ಕೆಲಸ ಮಾಡ್ಕೊಂಡು ಇರಬೇಕು, ಸರಿ ಸಮಾನತೆಯಿಂದ ಇರಬಾರದು. ಸರಿ ಸಮಾನತೆಯಿಂದ ಇದ್ರೆ ನಿಮ್ಮನ್ನು ಮುಗಿಸ್ತಾರೆ. ಏನು ಗೊತ್ತಿಲ್ಲದಿರೋರೆಲ್ಲ ಮೇಧಾವಿಗಳಾಗಿರ್ಬೇಕಾದ್ರೆ ಈ ರಕ್ತದಲ್ಲೇ ಬಂದಿರ್ತಕ್ಕಂಥ ವಿಶ್ವಕರ್ಮನ ಈ ಪವಾಡಗಳಿದೆಯಲ್ಲ, ಈ ಚಿನ್ನ ಬೆಳ್ಳಿ ಮರದ ಕೆಲಸ ಕಬ್ಬಿಣದ ಕೆಲಸಗಳಿಂದ ನಾವು ಮಾಡಿಕೊಟ್ಟಿದ್ದೀವಲ್ಲ, ಈ ಸಂಸ್ಕೃತಿಗೆ ಇನ್ನೊಂದು ರೂಪವಾಗಿ ಅದು ಯಾರು ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮನ್ನ ತುಳಿಯೋರ್ಗೂ ಗೊತ್ತು. ಈ ಆಚಾರ್ಯ ಏನಾದರೂ ಅವಕಾಶ ಕೊಟ್ಟರೆ ನಮ್ಮನ್ನು ಬುಡು ಸಮೇತ ಕಿತ್ತಾಕ್ಬಿಡ್ತಾನೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ನಿಮ್ಮನ್ನು ಯಾರು ಬೆಳೆಸೋದಿಲ್ಲ. ಅದಕ್ಕೆ 25 ವರ್ಷದಿಂದ ನಾನು ಸಂಘಟನೆಯನ್ನು ಅನ್ನುವಂಥ ಪದ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಂತ ಹಿಂದುಳಿದ ವರ್ಗದ ಕಾಯಕ ಸಮಾಜಗಳಿಗೆ ಇರುವಂತ ಒಂದೇ ಅಸ್ತ್ರ ಸಂಘಟನೆ. ನನಗೆ ಶಕ್ತಿ ನೀವು ತುಂಬಿದ್ರೆ ಸಮಾಜಕ್ಕೆ ನಾನು ಶಕ್ತಿ ತುಂಬಬಲ್ಲೆ. ನೀವು ಶಕ್ತಿಯನ್ನ ಮರೆತು ನನ್ನನ್ನು ಬೆಳೆಸಿದ್ರೆ ನನ್ನನ್ನ ಬೇರೆಯವರು ಗುಲಾಮ್ಗಿರಿ ಕೆಲಸಕ್ಕೆ ಇಟ್ಕೋತಾರೆ. ನಾಯಕನನ್ನಾಗಿ ನಮ್ಮ ಸಮಾಜದವ್ರನ್ನ ವೇದಿಕೆಗೆ ತಂದಾಗ್ಲೇನೆ ಇನ್ನೊಬ್ರು ಅವರು ನಾಯಕ ಅಂತ ಒಪ್ಕೋತಾರೆ. ಅದಕ್ಕೋಸ್ಕರನೇ ನಾನು ಹೇಳೋದು, ನಮ್ಮನ್ನ ಯಾರು ಗೌರವಿಸ್ತಾರೆ, ನಮ್ಮ ಸಮಾಜದ ಏಳಿಗೆಯನ್ನ ಯಾರು ಇಷ್ಟಪಡ್ತಾರೆ ಅಂತವರ ಜೊತೆ ನೀವು ಒಗ್ಗಟ್ಟಿನಲ್ಲಿರಿ. ನಮ್ಮನ್ನ ಯಾರು ಗೌರವಿಸ್ತಾರೆ, ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಅವರು ವಿದ್ಯಾವಂತರಾಗಬೇಕು ಅಂತ ಯಾರು ಬಯಸ್ತಾರೆ ಅವ್ರು ಹುಟ್ಟುಗಿರಿ. ಈ ಅವಕಾಶವನ್ನು ಪಡ್ಕೊಳ್ಳಿ. ಅದಕ್ಕೆ ಈ ತರ ಸಭೆಗಳು ಮಾಡಬೇಕು. ಈಗ ಸೋಮಶೇಖರ್ ಅವರು ಬಂದು ಕೂತಿದ್ದಾರೆ, ಮುನ್ರಾಜ್ ಅವರು ಬಂದೋಗಿದ್ದಾರೆ. ಇವ್ರ ಮನಸ್ಸಿನಲ್ಲಿ ನೀವು ಉಳಿಬೇಕು. ನೀವು ಉಳಿಬೇಕು ಅಂದ್ರೆ ನಮ್ಮ ಕಷ್ಟವನ್ನು ಅವ್ರಿಗೆ ಹೇಳುವಂತ ವೇದಿಕೆ ನಿರ್ಮಾಣ ಆಗಬೇಕು. ಆ ವೇದಿಕೆಗಳು ನಿರ್ಮಾಣ ಆಗದೆ ಹೋದ್ರೆ ನಿಮ್ಮ ಮಕ್ಕಳು ಯಾವ ಕಾಲಕ್ಕೂ ವಿದ್ಯಾವಂತರಾಗೋದಿಲ್ಲ. ವಿಶ್ವಕರ್ಮ ಸಮಾಜದ ಮಕ್ಕಳು ಯಾವ ಕಾಲಕ್ಕೂ ಸಿಕ್ಕೋದಿಲ್ಲ ನಿಮಗೆ ಮೀಸಲಾತಿ. ಮೀಸಲಾತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಒಂದು ವರ, ಶಾಪ ಅಲ್ಲ. ಅದು ಒಂದು ವರ. ಮೀಸಲಾತಿ ಅನ್ನೋದು ಕೂಡ ಸಂವಿಧಾನದಲ್ಲಿ ಜಾತಿ ರೂಪಕವಾಗಿ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಜಾತಿ ರೂಪ ಅಲ್ಲ ಅದು ಮೀಸಲಾತಿ. ನಿಮ್ಮ ಸಾಮಾಜಿಕ ಸ್ಥಿತಿ, ನಿಮ್ಮ ಶೈಕ್ಷಣಿಕ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಇವತ್ತಿನ ಸ್ಥಿತಿ ಕಟ್ಟ ಕಡೆ ಇದ್ದು ನೀವು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ರೆ ನಿಮಗೆ ಮೀಸಲಾತಿ ಕೊಡಬೇಕು ಅನ್ನೋದೇ ಸಂವಿಧಾನ ಹೇಳೋದು. ನೀವು ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಡೋದಿಲ್ಲ. ಇವರು ವಿಶ್ವಕರ್ಮರು ದೇವರನ್ನೇ ಸೃಷ್ಟಿ ಮಾಡ್ತಾರೆ, ಇವರಿಗೆ ಸವಲತ್ತು ಕೊಡಬಾರದು ಅನ್ನುವಂಥ ಮನಸ್ಥಿತಿನಲ್ಲಿ ಯಾರೂ ಇಲ್ಲ. ಆದ್ರೆ ನೀವು ಹೇಳ್ತಾ ಇಲ್ಲ ನಿಮಗೆ ಬೇಕು ಅಂತ, ಕೇಳ್ತಾ ಇಲ್ಲ ನೀವು. ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಮತ್ತೆ ಅನೂರಿನಲ್ಲಿ ನಮ್ಮ ಸಮಾಜದ ಕಮ್ಮಾರರು ಪರಿಶಿಷ್ಟ ಪಂಗಡದಲ್ಲಿದ್ದಾರೆ. ಇದು 1975ನೇ ಇಸ್ವಿ ಆವನೂರು ಆಯೋಗದಲ್ಲೇನೆ ಸೇರ್ಪಡೆ ಆಗಿದ್ದಾರೆ. ಆ ಆಯನೂರು ಆಯೋಗದಲ್ಲಿ ನಮ್ಮ ಸಮಾಜಕ್ಕೆ ಮೋಸ ಆಗಿದೆ ಅಂತ ನಾನು ತಿಳ್ಕೊಂಡೆ. ಬೊಮ್ಮಾಯಿ ಅವ್ರ ಹತ್ರ ಜಗಳ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ
ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ 1975ರಿಂದ 77ವರೆಗೂ ಮಾಡಿಲ್ಲ, ಹೊಸದಾಗಿ ಮಾಡಿ ಅಂತ ನಾನು ಆದೇಶ ತಗೊಂಡು ಬಂದೆ. ಆದರೆ ನಮ್ಮವರೆಲ್ಲರೂ ಕೂಡ ಪರಿಜ್ಞಾನ ಇಲ್ಲ. ನಮ್ಮವರೆಲ್ಲ ಏನಂತೆ, ನಾವು ಹುಟ್ಟದ ಬ್ರಾಹ್ಮಣರು ಅಂತ. ನಾವು ಹುಟ್ಟದ ವಿಶ್ವಕರ್ಮರಯ್ಯ, ನಾವು ಹುಟ್ಟದ ಬ್ರಾಹ್ಮಣರಲ್ಲ. ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದಂಥ ವಿಶ್ವಕರ್ಮ ಸಮಾಜದವ್ರು ನಾವು. ನಮ್ಮ ಸಮಾಜದ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ರೆ ಆ ಮಗು ಹುಟ್ಟೋವಾಗಲೇ ಇಂಜಿನಿಯರ್ ಆಗಿರುತ್ತೆ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ. ನಮ್ಮ ಸಮಾಜದವ್ರು ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲ. ಮಹಾರಾಜರಿಗೆ ಕಟ್ಟಿರೋ ಅರಮನೆಗಳು ಇನ್ನೂ 1000 ವರ್ಷ ಹೋದ್ರೂ ಕೂಡ ಆ ಯಾವ ಜಾಗದಲ್ಲಿ ಯಾವ ಜಾಯಿಂಟ್ ಆಗಿ ಗೊತ್ತಿಲ್ಲದಂಗೆ ಮಾಡಿದ್ದಾನೆ ಅಂತ ಕಂಡುಹಿಡಿಯುವಂತ ಒಬ್ಬ ಇಂಜಿನಿಯರ್ ಇವತ್ತಿಗೂ ಹುಟ್ಟಿಲ್ಲ. ಅದು ಮಾಡಿರೋನು ಹೆಬ್ಬಟ್ಟು. ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ್ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ನಾವು ಅರುಣ್ ಯೋಗಿರಾಜ್ ಅವ್ರನ್ನ ಗೌರವಿಸ್ತೀವಿ. ಅದಕ್ಕಿಂತ ಮುಂಚೆ 100 ಮಿಲಿನಲ್ಲಿ 100 ಮಿಲಿನಲ್ಲಿ ಒಂದು ಕಲ್ಲನ್ನ ಇಟ್ಟು ಮೂಗ್ಬಟ್ಟು ಮಾಡ್ತಾನೆ. ಅವನು ಅಷ್ಟೇ ಪ್ರತಿಭಾವಂತ ಅನ್ನೋದನ್ನ ಮರಿಬಾರ್ದು ನಾವು. ಒಂದು ಮೂಗ್ಬಟ್ಟನ್ನ 100 ಮಿಲಿಯಲ್ಲಿ ಮಾಡ್ತಾನಲ್ಲ, 100 ಮಿಲಿನಲ್ಲಿ. ಅವನು ಅರುಣ್ ಯೋಗಿರಾಜ್ ಅಷ್ಟೇ ಶ್ರೇಷ್ಠವಾದಂಥವನು. ಒಂದು ಕಬ್ಬಿಣ ಇಟ್ಕೊಂಡ್ರೇನೆ ಎಲ್ಲದಕ್ಕೂ ಮೂಲ. ಕಬ್ಬಿಣ ಇಲ್ಲದೆ ಇರುವಂತ ಪಂಚಕಸುಬುಗಳಲ್ಲಿ ಯಾರಾದ್ರೂ ಮಾಡಕ್ ಸಾಧ್ಯನಾ? ಈ ತರ ನಮ್ಮ ಸಮಾಜದ ವಿಷಯಗಳನ್ನ ನಾವು ಹೇಳದೆ ಹೋದ್ರೆ, ಹಿಂಗೆಲ್ಲ ಇದ್ದು ನಾವು ಹಿಂಗಿದ್ದೀವಪ್ಪ ಅಂತ ನಾವು ಸರ್ಕಾರಗಳಿಗೆ ಹೇಳ್ಕೊಳ್ದೆ ಹೋದ್ರೆ, ಇವತ್ತು ವಿಶ್ವಕರ್ಮ ಜಯಂತಿ ನಿಮಗೆ ಸಿಗ್ತಾ ಇತ್ತಾ? ವಿಶ್ವಕರ್ಮ ಜಯಂತಿ ತಗೋಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಹಿಂದುಳಿದ ವರ್ಗದಲ್ಲಿದ್ದಂಥ ಕನಕ ಜಯಂತಿ ಕುರುಬ ಸಮಾಜದವರು ಮಾಡಿದ್ದನ್ನು ಬಿಟ್ರೆ 25 ವರ್ಷಗಳ ಹಿಂದೆ ಯಾರೂ ಕೂಡ ವಿಶ್ವಕರ್ಮ ಜಯಂತಿ ಮಾಡಬೇಕು ಅನ್ನೋಂಥ ಒಂದು ಧ್ವನಿನೂ ಕೂಡ ಎತ್ತಲಿಲ್ಲ. ಯಾವ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ ಹೌದು ವಿಶ್ವಕರ್ಮ ಆ ಸಮಾಜ ಬಹಳ ದೊಡ್ಡದಿದೆ, ಆ ಸಮಾಜದ ಜಯಂತಿ ನಡೆಸ್ತಾರೆ, ನಾವು ಮಾಡಿಕೊಡೋಣ ಅಂತ ಒಬ್ಬ ಹಿಂದುಳಿದ ನಾಯಕ ಧ್ವನಿ ಎತ್ತಲಿಲ್ಲ. ಆ ಧ್ವನಿ ಏನಾದರೂ ಎತ್ತಬೇಕಾದ್ರೆ ನಂಜುಂಡಿನೇ ಬರಬೇಕಾಯ್ತು. ಇದೇ ಅಮರ ಶಿಲ್ಪಿ ಜಕಣಾಚಾರಿ ಇಲ್ಲ ಅಂತ ಅಂದಾಗ ಯಾರು ಧ್ವನಿ ಎತ್ತಿಲ್ಲ, ಯಾರು ಎತ್ತಿಲ್ಲ ರೀ. ಎಲ್ಲ ಖುಷಿ ನೋಡ್ತಾ ಇದ್ರು. ಓ ಟಿವಿನಲ್ಲಿ ಬಂದಾಗ, ಓ ಹೌದಾ ಜಕಣಾಚಾರಿ ಹುಟ್ಟೇ ಇಲ್ವಾ, ಸುಮ್ಗೆ ಆಚಾರ್ಯ ಕತೆ ಕಟ್ಬಿಟ್ರ ಅಂದ್ರು. ಜಕಣಾಚಾರ್ಯ ಅವನು ಇದಾನೆ ಅಂತ ಇದೇ ನಂಜುಂಡಿನೇ ಮುಂದೆ ಬಂದಿತ್ತು. 850 ವರ್ಷಗಳ ಕೆಳಗೆ ಜಕಣಾಚಾರಿ ಡಂಕನಾಚಾರ್ಯ ಅವರು 880 ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿ ಕೆತ್ತು ಹೋಗಿರೋದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಜನ ಮಾತಾಡೋ ಆಡು ಭಾಷೆಯಲ್ಲಿ ಇದರೆನ್ನೋದನ್ನ ಸಾಕ್ಷಿ ಸಮೇತ ಕೊಟ್ಟ ನಂತರನೇ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಬಂದಿದ್ದು. ನೀವಲ್ಲ ಇವತ್ತು ಅದನ್ನ ಆಚರಣೆ ಮಾಡ್ತಾ ಇರೋದು. ನೀವು ಹೇಳಿಯಪ್ಪ ಯಾರು ಬಂದ್ರು? ಇದೇ ಸನ್ಮಾನ ಯಡಿಯೂರಪ್ಪನವರು ನಾನು ಕಾಂಗ್ರೆಸ್ ಇದ್ದಾಗ ನಮ್ಮ ಮನೆಗೆ ಬಂದರು. ನಂಜುಂಡಿ ಅವರೇ, ನಾನು ಮುಖ್ಯಮಂತ್ರಿ ಆಗಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಅವಾಗಲೂ ಹೇಳಿದ್ದೆ. ನೀವು ಮುಖ್ಯಮಂತ್ರಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ, ನನ್ನನ್ನು ಏನಾದರೂ ಮಾಡಬೇಕು ಅಂತಿಲ್ಲ, ನಿಮ್ಮನ್ನು MLC ಮಂತ್ರಿ ಮಾಡ್ತೀನಿ ಅಂದ್ರು. ಆಗಲೇ ನಾನು BJPಗೆ ಹೋಗಿದ್ದು. BJPಗೆ ಹೋಗಿದ್ರೆ ನಿಮ್ಗೇನು ಲಾಸ್ ಇಲ್ಲ. ಜಕಣಾಚಾರ್ಯನ ತಗೊಂಡು ಬಂದು ಕೊಟ್ಟನಲ್ಲ, ನಿಮ್ಗೇನಿದೆ ಲಾಸು? ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ವಿಶ್ವಕರ್ಮ ಜಯಂತಿ ಮಾಡಿಕೊಟ್ಟೆ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿಕೊಟ್ಟೆ. BJPಗೆ ಹೋದೆ, BJPಯಿಂದ ಜಕಣಾಚಾರ್ಯನ ಮಾಡಬೇಕು ಅಂತ ಚುನಾವಣಾ ಪ್ರಣಾಳಿಕೆನಲ್ಲಿ ಹಾಕಿಸ್ದೆ. ಸರ್ಕಾರ ಬಂತು, ಜಕಣಾಚಾರ್ಯನ ಮಾಡಿದ್ರು. ಈಗ ಮತ್ತೆ ಕಾಂಗ್ರೆಸ್ ಬಂದಿದ್ದೀನಿ, ಮತ್ತೆ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡ್ತೀನಿ. ತಾಳ್ಮೆಯಿಂದ ಇರ್ಬೇಕಷ್ಟೇ. ನೀವು ರಾಜಕೀಯವನ್ನ ಕಲಿಬೇಕು. ರಾಜಕೀಯ ನಮ್ಮ ಮನೆ ದೇವರಲ್ಲ. ರಾಜಕೀಯ ನಮ್ಮ ಮನೆ ದೇವರಲ್ಲ. ಅವಕಾಶಕ್ಕೊಂದು ಅವಕಾಶ, ಅದು ಅವಕಾಶಗಳ ಒಂದು ಬಂಚ್ ಇರೋದ್ರಿ ರಾಜಕೀಯದಲ್ಲಿ.
ನಮ್ಮಂತೆಯವರಿಗೆ ಮನೆ ದೇವರಲ್ಲ ಅದು. ನಾವೇನು ಮಾಡಿದ್ರು ಗೆಲ್ಲೋದಿಲ್ಲ ನಾವು, ಗೊತ್ತು ನಮಗೆ. 40 ಲಕ್ಷ ಇದೆ ಅಂತ ಹೇಳಿದ್ರೆ ನೋಡಿದ್ರು ಹಿಂಗೆ, ಓ ಆಚಾರ್ಯ ಯಾಕೋ 40 ಲಕ್ಷ ಹೇಳ್ತಾ ಇದಾರಲ್ಲ ಅಂತ ಒಂದೇ ಒಂದು ಬಟನ್ನ ತಿರುಗಿಸಿದ್ರು 8 ಲಕ್ಷಕ್ಕೆ ಬಂದ್ಬಿಟ್ವಿ ನಾವು. ಅರ್ಥ ಆಯ್ತಾ ನಿಮ್ಗೆ? ಒಂದು ಬಟನ್ನ ಮೇಲೆಲ್ಲ ಕೂತ್ಕೊಂಡು ಸ್ವಿಚ್ ಹಾಕಿದ್ರೆ ಜಾತಿ ಗಣಿತದಲ್ಲಿ ನಾವು 8 ಲಕ್ಷ ಜನ ಏನ್ ಮಾಡ್ಕೋತಾರೆ ಆಚಾರ್ಯರು? ಯಾಕಂದ್ರೆ ನೀವು ಯಾರಿಗೂ ಶಕ್ತಿನೇ ತುಂಬಿಲ್ವಲ್ಲ ಅಲ್ಲೋ ಮಾತಾಡಕ್ಕೆ. ಶಕ್ತಿ ಇದ್ದಂಥವ್ರು ನೋಡಿ ಇಂಥ ಪುಣ್ಯಾತ್ಮನ ಇವಾಗ ಗಲಾಟೆ ಮಾಡೋದು, ತಿಳ್ಕೊಳ್ಳಿ ಅದನ್ನ. ಇಂಥವ್ರು ಉಳಿಸಿದ್ರೆ ಉಳಿಯೋದು ನಾವು, ಇಲ್ಲಾಂದ್ರೆ ಅಳಿಸೋಗ್ತೀವಿ. ಅದಕ್ಕೋಸ್ಕರನೇ ನಾನು ವೇದಿಕೆಗಳನ್ನ ಮಾಡಿ ಲೀಡರ್ಗಳಾಗಿ ಬನ್ನಿ. ಸಮಾಜವನ್ನ ಪುರಾಣ ಹೇಳೋದ್ರಿಂದ, ನಾವೇ ನಿಮ್ಮ ಮನೆ ದೇವ್ರು ಮಾಡಿಕೊಟ್ಟಿರಪ್ಪ ಅಂತ ಹೇಳೋದ್ರಿಂದ, ಎಲ್ಲದಕ್ಕೂ ನಾವೇ ಕಾರಣಕರ್ತರಪ್ಪ ಅಂತ ಹೇಳ್ಕೊಳೋದ್ರಿಂದ ನಮ್ಮನ್ನ ಗೌರವಿಸ್ತಾರಲ್ರಿ, ಆ ಸಂಖ್ಯೆ ಕಡಿಮೆ ಆಗ್ತದೆ. ಬಲಿಯಾಗೋರಿದ್ದಾರಲ್ರಿ, ಆ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಇವತ್ತಿಗೂ ಕೂಡ ನನ್ನ ಕೊನೆ ಮಾತು, ನಮ್ಮ ಸಮಾಜದ ಕಟ್ಟ ಕಡೆ ಮನುಷ್ಯ ಕಬ್ಬಿಣ ಕೆಲಸ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಜೋಬಡಿ ಕೆಳಗಡೆ ಇದ್ದಾನಲ್ಲ, ಅವನ ಮಕ್ಕಳು ವಿದ್ಯಾವಂತರಾಗಬೇಕಾದ್ರೆ ಮೀಸಲಾತಿನೇ ಬೇಕು. ಮೀಸಲಾತಿನೇ ಬೇಕು ನಮಗೆ. ಮೀಸಲಾತಿಯಿಂದ ನಾವು ಜಾತಿಯಿಂದ ದೂರ ಇರೋದಿಲ್ಲ. ತಿಳ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಮೀಸಲಾತಿ ಇರೋದು ಒಂದು ಸರ್ಕಾರದ ಸವಲತ್ತು. ಹಿಂದುಳಿದ ವರ್ಗದಲ್ಲಿದ್ದೀವಿ, 102 ಜಾತಿ ಕೆಳಗೆ. 102 ಜಾತಿ ಕೆಳಗಡೆ ಇರೋದು ಕೇವಲ 15% ಮೀಸಲಾತಿ. ಕುರುಬರನ್ನ ಮೀರಿ ನಾವು ಮೀಸಲಾತಿ ತಗೊಂಡೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯನವ್ರು ದಾಟಕ್ಕಾಗತ್ತೇನ್ರಿ? ಬಿಲ್ಲವ ಸಮಾಜವನ್ನ ದಾಟಿ ಮೀರಿ ತಗೊಳಕ್ಕಾಗತ್ತ ನಾವು? ಮತ್ತೆ ಎಲ್ಲಿ ಹೋಗ್ಬೇಕು? 40 ಲಕ್ಷ ಜನ ಇರೋರು ನಾವೆಲ್ಲಿ ಹೋಗ್ಬೇಕು? ಸಂಘಟನೆ ಮೂಲಕನೇ ಹೋಗ್ಬೇಕು. ನಮ್ಗೆ ಅನ್ಯಾಯ ಆಗಿರೋದನ್ನ ಹಂಚ್ಕೊಂಡಾಗ ಮಾತ್ರನೇ ಯಾರೋ ಪುಣ್ಯಾತ್ಮ ಬರ್ತಾನ್ರಿ. ಕೃಷ್ಣ ಹೇಳ್ದಂಗೆ ನಿನ್ನ ಕರ್ತವ್ಯ ನೀನು ಮಾಡು, ಫಲ ನಾನು ಕೊಡ್ತೇನೆ ಅಂತಾನೆ. ನಿನ್ನ ಕರ್ತವ್ಯ ನೀನು ಮಾಡಬೇಕು, ಫಲ ನನಗೆ ಬಿಡು, ಸರಿಯಾದ ಸಂದರ್ಭದಲ್ಲಿ ಕೊಡ್ತೀನಿ ಅಂತಾನೆ. ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಸಮಾಜವನ್ನು ಉಳಿಸ್ಕೋಬೇಕು. ಶಿಕ್ಷಣ ಬೇಕು ನಮಗೆ. ನಮಗೆ ಅರಮನೆ ಬೇಡ ರೀ, ನಾವೆಲ್ಲನೂ ಅರಮನೆ ಕಟ್ಟಿಕೊಟ್ಟು ಗುಡಿಸಲಲ್ಲೇ ಇರೋದು. ಹೊಸ ಆಲೋಚನೆ ಬೇಡ ನಮಗೆ. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲ ಮುಂದುವರೆದು ರಾಜಕೀಯ ಇದೆಯಲ್ಲ ಕೀಲಿ ತಗೋಬೇಕಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಅದು ಇಲ್ಲದೆ ಹೋದ್ರೆ, ಈಗ ನೀವೆಲ್ಲೆಲ್ಲಿಂದನೂ ಬಂದಿದ್ದೀರಾ, ನಿಮ್ಮನ್ನ ಸೇರ್ಸಕ್ಕೆ ಇಷ್ಟು ದಿನ ಅವರು ಹೋರಾಟ ಮಾಡಿ ಸೇರಿಸ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯನ ನಿಮ್ಮ ಕೈನಲ್ಲಿ ಸರಿಪಡಿಸೋಕ್ಕಾಗತ್ತಾ? ಒಂದು ವೇಳೆ ಮನೆ ಮಠ ಮಾರಿ ಮಕ್ಕಳನ್ನ ವಿದ್ಯಾವಂತರಾಗೇ ಮಾಡಿಬಿಟ್ರಿ ಅಂತ ಅನ್ಕೊಡ್ರಿ, ಉದ್ಯೋಗ ಎಲ್ಲಿಂದ ತರ್ತೀರಾ? ಯಾವುದಾದ್ರೂ ಬಾರಲ್ಲಿ ಅವ್ನ ಮ್ಯಾನೇಜರ್ ಪೋಸ್ಟು, ಯಾವುದಾದ್ರೂ ಡ್ರೈವರು, ಗಾರ್ಮೆಂಟ್ಸಲ್ಲಿ ಲೆಕ್ಕ ಹಾಕೋನು, ಇದು ಬಿಟ್ಟು ಮುಂದೆ ಇಲ್ವಲ್ರಿ. 100ನಲ್ಲಿ ಒಬ್ಬರೋ ಇಬ್ಬರೋ ಮುಂದಕ್ಕೆ ಹೋಗ್ತಾರೆ. ನಮ್ಮ ಸಮಾಜದಲ್ಲಿ 98% ಬಡತನದ ರೇಖೆಗಿಂತ ಕಡಿಮೆನೇ ಇದ್ದೀರಾ ನೀವು. ಅದಕ್ಕೆ ಈ ತರ ಕಾರ್ಯಕ್ರಮಗಳನ್ನು ನೀವು ಬಿಡಿ. ಈಗ ಮೀಸಲಾತಿ ಬೇಕು, ನಾನೇ ಮಾಡಿಸಿದ್ದು, ಹೆಸರು ನಂದೇ, ಸಹಾಧ್ಯಾಪಕನ ಹೆಸರು ಕೂಡ ನಂಜುಂಡ ಅಂತಾನೆ. ಇದು ಕರ್ಮ ನೋಡಿ ಹೆಂಗಿದೆ. ಆ ಮನುಷ್ಯ ಬರೀತಾನೆ. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಇನ್ನೊಂದಿನ. ಅವ್ರ ರಿಪೋರ್ಟ್ ಅಲ್ಲಿ ಒಂದೇ ಒಂದು ಅಂಶ ನಿಮ್ಗೆ ಗಮನಕ್ಕೆ ತರ್ತೀನಿ. ಏನಂತಾನೆ ಅಂದ್ರೆ, ವಿಶ್ವಕರ್ಮ ಸಮಾಜದ ಯಾವುದೇ ವರ್ಗ ಅಂದ್ರೆ 5 ಕಸುಬುಗಳು ಮಾಡೋರು ಯಾರು ಕೂಡ ಗುಡ್ಡಗಾಡಿನಲ್ಲಿ ಇರ್ತಕ್ಕಂಥ ಲಕ್ಷಣಗಳಿಲ್ಲ ಅಂತ ಬರೀತಾನೆ. ಏನ್ರಿ, ಹಳ್ಳಿನಲ್ಲಿರ್ತಕ್ಕಂಥ ವಿಶ್ವಕರ್ಮರು ಎಲ್ಲಿದಾರ್ರಿ? ಅವರು ಗುಡ್ಡಗಾಡಲ್ಲಿ ಇದ್ದಂಥವ್ರು. ಅವರು ಮರಗೆಣಸದವನು ಎಲ್ಲಿದ್ನಪ್ಪ? ಗುಡ್ಡಗಾಡಲ್ಲಿ ಇದ್ದಂಥವನು, ಹಳ್ಳಿನಲ್ಲಿ ಇದ್ದಂಥವನು, ಕಾಡಲ್ಲಿ ಹೋಗಿ ಮರ ಕಡಿದು ಕೆಲಸಗಳನ್ನು ಮಾಡಿದಂಥವನು. ಅವನೇ ನೀವು ಆ ಲಕ್ಷಣ ಇಲ್ಲ ಅಂತಾರೆ. ಒಬ್ಬ ಸಹ ಅಧ್ಯಾಪಕ ನಂಜುಂಡ, ಅದು ವಿಶ್ವವಿದ್ಯಾಲಯದಲ್ಲಿ ಓದಿರುವಂತ ವ್ಯಕ್ತಿ ಒಂದು ಸಮಾಜವನ್ನ ಈ ರೀತಿ ತುಳಿತಾನೆ ಅಂದ್ರೆ
ಯಾರು ಹೇಳಲ್ಲ ಅನ್ನೋಂಥ ತಾನೇ. ಯಾರು ಅವ್ರನ್ನ ಪರ್ಚೇಸ್ ಮಾಡಿದರೆ ಗೊತ್ತಿಲ್ಲ. ಯಾವ ಕಾಣದ ಕೈಗಳು ವಿಶ್ವಕರ್ಮ ಸಮಾಜಕ್ಕೆ ಮೀಸಲಾತಿ ಕೊಡಬಾರದು ಅನ್ನೋ ಬಲವಂತ ಒತ್ತಡ ಇರ್ಬೋದು ಅದರ ಮೇಲೆ. ಇದೆಲ್ಲ ನಿಮ್ಗೆ ಗೊತ್ತಾಗಲಿ. ಅದಕ್ಕೋಸ್ಕರನೇ ನಾನು ವಾರ್ಡ್ ಅಲ್ಲಿ ನೀವು ಈ ತರ ಸಭೆಗಳನ್ನ ಮಾಡಿ. ನಾನು ಪ್ರತಿ ವಾರ್ಡ್ಗೂ ಬರ್ತೇನೆ, ಇದೇ ವಿಚಾರವನ್ನು ಹೇಳ್ತಾ ಬರ್ತೇನೆ, ಬೇರೆ ಏನು ಹೇಳಲ್ಲ. ನಾನು ಏನೇನು ಕಾರ್ಯಕ್ರಮ ಹಾಕೊಡ್ತೀನಿ, ನನ್ನ ಆಯಸ್ಸು 25 ವರ್ಷ ಕಳೆದು ಬಿಟ್ಟಿದ್ದೀನಿ ನಿಮ್ಗೋಸ್ಕರ ನನ್ನ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡಿದ್ದೀನಿ. ನಿಮ್ಗೋಸ್ಕರ ಎಲ್ಲ ಕಳ್ಕೊಂಡ್ರು ಕೂಡ ನಿಮ್ಮನ್ನ ನಾನು ತೆಗಳೋದಿಲ್ಲ. ನಾನು ಯಾಕಂದ್ರೆ ನಿಮ್ಮ ರಕ್ತದಲ್ಲೇ ನಾನು ಹುಟ್ಟು ಬಂದಿದ್ದೀನಿ. ನಂದು ಒಂದು ಋಣ ಈ ಸಮಾಜಕ್ಕೆ ಆಗುಣಿಂದ ತೀರ್ಮಾನ ಮಾಡಿರೋ ನಾನು. ಇನ್ನೊಂದು 5-10 ವರ್ಷದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಬದಲಾವಣೆ ಮಾಡೋಣ, ಎಲ್ಲರೂ ಒಗ್ಗೂಡಿ. ನಾನು ಏನು ಹೇಳ್ತಾನೋ ನನ್ನನ್ನು ಬೆಂಬಲಿಸ್ಕೊ ಬನ್ನಿ ಅಷ್ಟೇ. ನೀವೇನು ಕಾಸು ಕೊಡೋದು ಬೇಡ, ಏನೂ ಬೇಡ. ನಾನು ಕರೆದಾಗ ಬನ್ನಿ, ನಿಮಗೆ ಡೌಟ್ ಆದರೆ ಕೇಳಿ, ಬಗೆಹರಿದ್ರೆ ಹೋರಾಟ ಮಾಡಿ ನನ್ನ ಜೊತೆಯಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೋತೇನೆ. ನನ್ನ ಕೊನೆ ಉಸಿರಿರೋವರೆಗೂ ಈ ಸಮಾಜಕ್ಕೆ ಒಂದಲ್ಲ ಒಂದು ಕೆಲಸ ಮಾಡೇ ನಾನು ಸಾಯೋದು. ಏನಾದರೂ ಆಗ್ಬೋದು. ಅದು ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಲಿ. ಮೋಸ ಮಾಡುವಂತ ಆಲೋಚನೆ ಮಾಡಿದಿರಿ. ಈ ಸಮಾಜವನ್ನು ಉಳಿಸಿ. ಇಷ್ಟು ಹೇಳಿ, ಇನ್ನು ಭಾಳ ಹೇಳಿದ್ರೆ ಆಗುತ್ತೆ. ಊಟದ ಟೈಮ್ ಬೇರೆ ಇದೆ, ಸಾಹೇಬ್ರು ಬೇರೆ ಮಾತಾಡಬೇಕು. ಇಷ್ಟು ಹೇಳಿ ಮುಂದೆ ನಡೆಯುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅವನ ಆಹ್ವಾನ ಪತ್ರಿಕೆ ಕೊಟ್ಟಿಲ್ಲ, ಇವನು ನಮ್ಮ ಮನೆಗೆ ಬಂದು ಹೇಳಲಿಲ್ಲ, ಅವನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟ, ಇವನು ನನಗೆ ಕೇಳಿಸ್ಲಿಲ್ಲ, ಆ ಥರ ಕರೆದ್ಬಿಟ್ಟ, ಇದೆಲ್ಲ ಹೇಳ್ದೀರ. ಒಂದು ಕಾರ್ಯಕ್ರಮ ಅಂದ್ರೆ ಅವ್ರು ಹೇಳಿದ್ರಲ್ಲ, ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಒಬ್ಬ ನಾಯಕನನ್ನ ಬೆಳೆಸೋದಕ್ಕಿಂತ ಸಮಾಜವನ್ನ ದುಷ್ಟಶಕ್ತಿಗೆ ಬಲಿ ಕೊಡ್ತಾನಲ್ಲ ಅಂತ ಕಿರಾತಕನ್ನ ಮುಗಿಸೋದೇ ನಿಮ್ಮ ಮೊದಲನೇ ಕರ್ತವ್ಯ ಆಗಬೇಕು. ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತಾನಲ್ಲ ಸಮಾಜದಲ್ಲಿ, ಅವನ್ನ ದೂರ ಇಡಬೇಕು. ಅದು ನಿಮ್ಮಂತವ್ರ ಕೈನಲ್ಲಿ ಇರ್ತದೆ. ನಗರದಲ್ಲಿ ಮಾಡ್ತೀನ ಅನ್ನೋ ಅಂತ ಬಯಲ್ಲ ಅಂದ್ರೆ ಅವ್ರು ಹೆಂಗಿದ್ರು ನನಗಿದೆ. ಒಟ್ಟಾರೆಯಾಗಿ ಇವತ್ತು ಇಗ್ನಳ್ಳಿ ಕ್ರಾಸ್ನಲ್ಲಿ ಯಾರೆಲ್ಲ ಮಾಡಿದ್ದೀರಿ ಇವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನದಲ್ಲಿ ಈಗ ಆಗತ್ತೆ ಗೊತ್ತಿಲ್ಲ ನನಗೆ. ಇದೆಲ್ಲ ಆದ ನಂತರ ಇವನ್ನೆಲ್ಲ ಕರೆದು ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿ ನಿಮ್ಮಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಕೊನೆಯದಾಗಿ ಈ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ, ಇಲ್ಲಿರೋರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದಾಗಿ.